ತಳ್ಳೆ ನೋಡ್ರಿ ಯಾರು ಹೆಂಗೆ ಅಳ್ತಿದಾರ ನೋಡಿ. ನೋಡ್ರಿ ಹೆಂಗೆ ಅಳ್ತಿದಾರ ನೋಡಿ. ನೀ ತಿಂತಿ ಅಂದ್ರೆ ಅದೇ ಏನು ಬೇಡ ಇದೆ. ಇಲ್ಲೇ ಕುಡ್ಸ್ಕೊಬಿಟ್ಟಿದ್ದೀನಿ. 2 ಜುಟ್ಟಾಕ್ಬಿಟ್ಟಿದ್ದೀನಿ. ಹೊರಗಡೆ ಆರ್ಡ್ರ್ ಮಾಡಿದ್ದಾರೆ ನೋಡಿ ತೆಂಗಿನಕಾಯಿ ಹೊಡಿಯೋಕ್ಕೆ. ನೀರಲ್ಲಿ ಆಟ ಆಡ್ತಿದ್ದ ಅಲ್ಲಿ. ಒಂಥರ ಚೆನ್ನಾಗಿದೆ ಕಾಟನ್ ಬಟ್ಟೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಯನಾ ಮೇಡಮ್ ಇಲ್ಲೇ ಕುತ್ಕೊಂಡಿದ್ದಾಳೆ, ಕಿಚನಲ್ಲೇ ಕುಂತ್ಕೊಂಡಿದ್ದೀನಿ. ಅವಳಿಗೆ ಊಟ ಮಾಡಿಸ್ತಾ ಇದ್ದೆ. ಸೊ ಓಕೆ, ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಮಾಡಿದ್ದೀನಿ. ಏನು ಊಟ ಮಾಡಿಸ್ತಾ ಇದ್ದೀನಿ ಅಂತ ಶೇರ್ ಮಾಡ್ತೀನಿ. ಯೂಶ್ವಲಿ ಅವಳಿಗೆ ಜಾಸ್ತಿ ನಾನು ಕಿಚಡಿನೇ ಕೊಡೋದು, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಿಮ್ಗೆ ತುಂಬ ಸರಿ ಶೇರ್ ಕೂಡ ಮಾಡಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ಏನು ರೆಸಿಪಿ ಶೇರ್ ಮಾಡಿಲ್ಲ. ಡಿಫ್ರೆನ್ಸ್ ಅಂತ ಏನು ಅಷ್ಟೊಂದು ಹಾಕಿಲ್ಲ. ಅವಳು ಕೋಲ್ಡ್ ಆದಾಗಷ್ಟೇ ಬೆಳ್ಳುಳ್ಳಿ ಆ್ಯಡ್ ಮಾಡ್ತೀನಿ. ಇವಾಗೇನು ಸದ್ಯಕ್ಕೆ ಬೆಳ್ಳುಳ್ಳಿ ಏನು ಆ್ಯಡ್ ಮಾಡಿಲ್ಲ, ಯಾಕಂದರೆ ಮೊದಲೇ ಸೆಕೆ ಅಲ್ವಾ, ಹೀಟ್ ಆಗಿಬಿಡುತ್ತೆ ಅಂತ ಅದನ್ನು ಆ್ಯಡ್ ಮಾಡಿಲ್ಲ. ಪಾಲಕ್ ಹಾಕ್ಬಿಟ್ಟು ಕ್ಯಾರೆಟ್ ಹಾಕ್ಬಿಟ್ಟು ಮಾಡಿದ್ದೀನಿ. ಕ್ಯಾರೆಟ್ ಅಂದರೆ ಏನಾಗಿ ತುಂಬ ಇಷ್ಟ, ತಿಂತಾಳ ಅಂತ ಆ ಥರ ಮಾಡಿದ್ದೀನಿ. ಇದೆ ಇಲ್ಲೇ ಕುಡ್ಸ್ಕೊಬಿಟ್ಟಿದ್ದೀನಿ. 2 ಜುಟ್ಟಾಕ್ಬಿಟ್ಟಿದ್ದೀನಿ ಇವತ್ತು. ಇಷ್ಟೊತ್ತು ಮಲಗಿದ್ಲು, ಇವಾಗ ಎದ್ದಿದ್ದಾಳೆ ಅಲ್ಲ. ಅಯ್ಯೋ, ಇದು ಕಿರಣ್ ಆರ್ಡ್ರ್ ಮಾಡಿದ್ದಾರೆ ನೋಡಿ ತೆಂಗಿನಕಾಯಿ ಹೊಡಿಯೋಕ್ಕೆ ಅಂತ. ಇಲ್ಲೇ ಹೊಡೆದ್ರೆ ಎಲ್ಲ ಇಲ್ಲೇ ಇರುತ್ತೆ. ಏನಂತಾರೆ, ನೀರು, ತೆಂಗಿನಕಾಯಿ ಚೆನ್ನಾಗಿದೆ. ನಾನು ಎಷ್ಟೊಂದು ದಿನದ್ದು ಸಾರಿ ಆರ್ಡ್ರ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಅವರೇ ಆರ್ಡ್ರ್ ಮಾಡಿಬಿಟ್ಟಿರ್ತಾರೆ. ಅದ್ರ ಜೊತೆ ಹೂವು ಕೂಡ, ಹೂವು ಎಲ್ಲ ತರಿಸಿದ್ದಾರೆ. ಹೂವು ಎಲೆ ಎಲ್ಲ ತರಿಸಿದ್ದಾರೆ. ಎಲೆ ಇದೆಲ್ಲಮ್ಮ, ಹೂವು ಎಲೆ ಎಲ್ಲ ಇದೆ. ಏನು ಹಿಂಗೆ ಕೊಟ್ಟಿದ್ದಾರೆ, ಎಲೆ ಬಾಡೋಗ್ಬಿಟ್ಟಿದೆ ಆಲ್ರೆಡಿ. ಹೂವು ಇದೆ. ಪಪ್ಪ ತರಿಸಿದಾರಾ? ಅದೇನದು ಬಂಗಾರಿ? ಏನದು ಏನದು? ಸೊ ಓಕೆ, ಅವಳಿಗೆ ತಿನ್ನಿಸ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಬೆಳಗ್ಗೆ ನಾನು ಒಗ್ಗರಣೆ ಮಾಡಿದ್ದೆ. ಏನು ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂದ್ರಲ್ಲ ಕಿರಣು, ಅದಕ್ಕೆ ಅವ್ರಿಗೂ ಇಷ್ಟ ಅಂದ್ಬಿಟ್ಟು ಒಗ್ಗರಣೆ ಮಾಡಿದ್ದೆ. ಅವ್ರು ತಿಂದ್ಬಿಟ್ಟು ಹೊರಟ್ರು. ಒಗ್ಗರಣೆ ಬೆಳಗ್ಗೆ ತಿಂದ ಚೆನ್ನಾಗಿತ್ತಾ? ಏನ್ ಮೈಕ್ ಬಂದಿದ್ದು ಫುಲ್ ಹಾಡು. ಏನ ಹೆಂಗಾಡ್ತಾಳೆ ಮೈಕಲ್ಲಿ? ಅಂತ ಎಷ್ಟು ಚೆನ್ನಾಗಿ ಆಡ್ತಾಳಲ್ಲಮ್ಮ. ಗುಡ್ಗಲ್ ಏನ ಎಷ್ಟು ಚೆನ್ನಾಗೆಲ್ಲ ಹಾಡು ಹೇಳ್ತಾಳೆ. ಏನ ತಂದಿರೋದು ಇವಳಿಗೋಸ್ಕರ. ಬಟ್ ನಾನು ಕಿರಣೇ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಕಿರಣ್ ಅಂತೂ ಒಂದು ಸಾಂಗ್ ಹಾಕೊಂಡು ಕುತ್ಕೊಬಿಡ್ತಾರೆ. ನಾನು ಅಷ್ಟೇ. ಅದು ಇದ್ದರೆ ಏನೋ ಒಂಥರ ಇಂಟ್ರೆಸ್ಟು. ನಮ್ಮಷ್ಟಕ್ಕೆ ನಾವೇ ಸಿಂಗರ್ ಅನ್ನೋ ಥರ ಫೀಲಿಂಗ್ ಬಂದ್ಬಿಡುತ್ತೆ. ಬಟ್ ಯಾರು ಇಲ್ದಿರಾಗ ಆಡ್ತೀವಿ ಅಷ್ಟೇ. ಬಟ್ ಒಳ್ಳೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಜಾ ಬರುತ್ತೆ. ಓಕೆ, ಅವಳಿಗೆ ಊಟ ಮಾಡಿಸ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಹೇಳಮ್ಮು. ಹಾಂ, ಏನು ಬಾದ? ಒದ್ದು ತೆಲುಗು. ಅದೇ ತೆಲುಗು ಬರುತ್ತಾ ಅಂತ ಕೇಳಿದ್ರಲ್ಲ ಇವಳಿಗೆ. ನಮ್ಮ ಮನೆ ನೇಬರ್ ಇದ್ದಾರಲ್ಲ ಅಲ್ಲಿ, ಅವ್ರ ತೆಲುಗು ಆಂಧ್ರ, ಅವ್ರ ಮದರ್ ಟಂಗ್ ತೆಲುಗುನೇ. ಸೊ ಅಲ್ಲಿ ಹೋದಾಗೆಲ್ಲ ತೆಲುಗು ಕಲ್ತ್ಕೊಂಡ್ಬರ್ತಿದ್ದಾಳೆ. ಆಮ್ ತಿಂಟಾವ ಅಂತ ಕೇಳಿದ. ಆಮ್ ಒದ್ದು ಅನ್ನೋದು, ಇನ್ನು ಏನೇನೋ ಹೇಳ್ತಾಳಪ್ಪ. ಮೇಲೆ ಪೈನ ವೆಲ್ದಮ್ಮ, ಪೈನ ಮೇಲೆ ಅನ್ನೋಕ್ಕೆ. ಆವಾಗ ಒಂದೊಂದು ತೆಲುಗು ವರ್ಡ್ಸು ಕೂಡ ಮಾತಾಡ್ತಾಳೆ. ಕನ್ನಡ ಅಂತರೂ ಬರುತ್ತೆ, ಕನ್ನಡ ಎಲ್ಲ ಅರ್ಥ ಆಗುತ್ತೆ. ಪೈನ ಈವ್ನಿಂಗ್, ಸೊ ಅರ್ಥ ಆಗುತ್ತೆ ಈಗೆಲ್ಲ ಕನ್ನಡ. ಓಕೆ, ಇವಾಗ ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ಕೂಡ ಹಂಗೆ ಹೇಳ್ಕೊಡ್ತಿದ್ದೀನಿ. ಅದು ಕೂಡ ಸ್ವಲ್ಪ ಅರ್ಥ ಆಗ್ತಾ ಇದೆ. ಬೇಗ ಏನಂದರೆ ಬೇಗ ಕಲ್ತ್ಬಿಡ್ತಾಳೆ. ಅದೊಂದು ವಾವ್, ಖುಷಿ ಆಗುತ್ತೆ. ಇವಾಗಿನ ಮಕ್ಕಳೇ ಹಂಗೆ ಅನ್ಸುತ್ತೆ. ನಾ ಈ ಟೈಮಿಗೆ ಹೆಂಗಿದ್ನೋ. ಬೂವ ಬೇಕಾ? ಏನು ಗೊತ್ತಿತ್ತೋ ಇಲ್ಲೋ, ನನಗಂತೂ ಏನು ಗೊತ್ತಿಲ್ಲ. ಸೊ ನೀರಂತೆ ಅವಳಿಗೆ ಕೊಡೋಣ. ಇವಾಗಿನ ಮಕ್ಕಳೇ ಹಂಗೆ ಅನ್ಸುತ್ತೆ, ತುಂಬ ಫಾಸ್ಟ್. ಬೂವ ಅಂತಲ್ಲ ಬೇಬಿ. ನಾನು ಕುಡಿಬೇಕಾ? ನನಗೆ ಗೊತ್ತು ನಾನು ಕುಡಿಯೋದು, ಮತ್ತೆ ಯಾಕೆ ಬೂವ ಅಂದೆ? ನಾಟಿ ಬೇಬಿ ನೀನು. ತಗೊಳ್ಳಿ. ತಿಂತಿದ್ದು ಹೋಗಿತಾ ಇದ್ದಾಳೆ. ಮೊದಲೇ ನಿನ್ನೆ 4 ಡ್ರೆಸ್ ಚೇಂಜ್ ಮಾಡಿದ್ದೀನಿ, ಅದಕ್ಕೆ ಇವಾಗ ಕಟ್ಬಿಟ್ಟೆ ಬೇಬಿ. ನಿನ್ನೆ ಅಂತೂ 4 ಡ್ರೆಸ್ ಚೇಂಜ್ ಮಾಡಿಸಿದಾಳೆ ನಿನ್ನೆ ನನಗೆ. ಅಲ್ಲಿಗೋಗ್ಲಾ? ಹೂ ಮಾಡಬೇಕಾ? ನೀ ತಿಂತೀಯಾ? ಮಾಡ್ತೀನಿ. ನಾನು ಡ್ಯಾನ್ಸ್ ಮಾಡ್ಬೇಕಂತೆ, ಅವಳು ತಿಂತಾಳಂತೆ. ನೀ ತಿಂತೀಯ ಅಂದ್ರೆ ಅದೇ ಏನು ಬೇಡ ಬೇಡ. ನೀ ತಿಂತೀಯ ಅಂದ್ರೆ ಡ್ಯಾನ್ಸ್ ಆದರೂ ಮಾಡ್ತೀನಿ, ಏನಾದರೂ ಮಾಡ್ತೀನಿ. ಓಕೆ, ಮಾಡ್ತೀನಿ. ಓಕೆ ಹೇಳು. ನಾಚಿಕೆ.
ಸೊ ಆಚೆ ಹೋಗೋಣ ಅಂತಿದ್ದಾಳೆ. ಅವಳು ತಿನ್ಸೋಕ್ಕೆ ಫುಲ್ ಸರ್ಕಸ್ ಮಾಡ್ಬೇಕು ಗೊತ್ತಲ್ಲ. ಸೊ ಲಿಫ್ಟಲ್ಲಿ ಮೇಲೆ ಕೆಳಗೆ ಅಲ್ಲೆಲ್ಲ ಆಟ ಆಡ್ಕೊಂಡಿದ್ರೆ ತಿಂತಾಳೆ. ಬಟ್ ಎತ್ಕೊಂಡೇ ಇರಬೇಕು, ಅದಕ್ಕೆ ಸುಸ್ತಾಗ್ಬಿಡುತ್ತೆ, ಬ್ಯಾಕ್ ಪೇನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಇದ್ದಿದ್ರೆ ಬಟ್ ಬೇಬಿದು ಹಾಕೊಂಡು ಆರಾಮಾಗಿ ತಿನ್ಸೋಣ ಅಂತ. ಸರಿ ಹೋಗೋಣ. ತಿಂದಿಲ್ಲ ಅಂದರೆ ಇದೆ ನಿಂಗೆ ಕರ್ಕೊಂಡು ಹೋಗ್ತಿದ್ದೆ. ಓಕೆ ಅಮ್ಮ ಬಾ ಹೋಗೋಣ. ಹೋಗೋಣ. ಸೊ ಅವಳಿಗೆ ತಿನ್ನಿಸ್ಬೇಕಂದ್ರೆ ಒಂದೇ ಜಾಗದಲ್ಲಿ ಇದ್ಬಿಟ್ರೆ ಬೋರ್ ಆಗಿಬಿಡುತ್ತೆ, ತಿನ್ನಕ್ಕೆ ಸ್ಟಾಪ್ ಮಾಡಿಬಿಡ್ತಾಳೆ. ಅವಳಿಗೆ ಹೆಂಗೂ ಮಾಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ತಿಂದರೂ ನನಗೆ ಸಮಾಧಾನ. ಸೊ ಅದಕ್ಕೆ ಎತ್ಕೊಂಡು ಎಷ್ಟೋ ತಿರ್ಬೇಕಂದ್ರೆ ನನಗೂ ಆಗಲ್ಲ. ಸೊ ಇದು ಬಡ್ ಬೇಬಿ ಹಾಕ್ಕೊಂಬಿಟ್ರೆ ಅಂತೂ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ, ಆರಾಮಾಗಿ ಅವಳು ಕಂಫರ್ಟಬಲಾಗಿ ಕೂತ್ಕೊಂಡಿರ್ತಾಳೆ. ನನ್ನಷ್ಟೇ ಹೈಟ್ ಬಂದಿರ್ತಾಳಲ್ಲ, ನನಗೂ ತಿನ್ಸೋಕ್ಕೆ ಈಸಿ ಆಗುತ್ತೆ, ಜಾಸ್ತಿ ಉಗಿಯೋಕ್ಕೂ ಆಗಲ್ಲ ಅವಳಿಗೆ. ಮಾತಾಡ್ಸ್ಕೊಂಡು ಹಂಗೆ ಎಷ್ಟೋ ತಿನ್ಸ್ಕೊಂಡಿದ್ದೆ. ಹಂಗೆ ನಮ್ಮ ಮನೆ ಎದುರುಗಡೆಯವರು ಅವರು ಮಾತಾಡ್ಸ್ತಾಯಿದ್ರು, ಅವ್ರ ಜೊತೆ ಹಂಗೆ ಮಾತಾಡ್ಸ್ಕೊಂಡು ಅವಳು ತಿಂತಾಯಿದ್ಲು. ಸೊ ಅಂತೂ ಇಂತೂ ಆಯಿತು ತಿನ್ನಿಸಿದ್ದು ಸರ್ಕಸ್ ಎಲ್ಲ ಮಾಡಿ ಅಲ್ಲ ಅಯ್ಯ. ಆರಾಮಾಗಿ ಕುತ್ಕೊಂಡಿದ್ಲಾ, ತಿನ್ನಿಸ್ಬಿಟ್ಟೆ ಬೇಗ ಬೇಗ. ಅಲ್ಲಿ ಇಲ್ಲಿ ಆಚೆ ಎಲ್ಲ ಹೋಗಿ ಬಂದು ಫೈನಲಿ ತಿಂದ್ಲು. ಚೆನ್ನಾಗಿತ್ತಮ್ಮ ಕಿಚಡಿ? ಏನು ಮಾಡಲಿ? ಹಾಕೋಬೇಕಾ ನಾನು? ಎಲ್ಲಿ ಹಾಕೊಳ್ಳಿ? ಎಲ್ಲಿ? ಇಲ್ಲ ಸೊಂಟಕ್ಕೆ ಹಾಕೊಳ್ಳೋದಾ? ಎಲ್ಲಿ ಹಾಕೊಳ್ಳೋದು ತೋರಿಸು. ಹಾಕ್ಕೋಬೇಕು. ಎಲ್ಲಿ ಹೋಗೋಣ? ಟಾಟಾ ಹೋಗೋಣ? ಇದು ಹಾಕ್ಕೊಂಡು ಹೋಗ್ಬೇಕಾ? ಹಿಂಗ ಆಯ್ತಲ್ಲ. ಎದುರುಗಡೆ ಮನೆ ಹೋಗಿದ್ದಾಳಲ್ಲ ಆಂಟಿ ಇದ್ದಾರೆ ಆಟ ಆಡೋಕ್ಕೆ. ಸೊ ಇದು ವಾಶ್ ಮಾಡೋಕೆ ಹಾಕೋಣ ಅಂತ. ಇದು ಮೇಲೆ ಬೈ ಮಿಸ್ಟೇಕ್ ಏನೋ ಊಟ ನಿನ್ನೆ ಚೆಲ್ಬಿಟ್ಲು ಊಟ ಮಾಡಬೇಕಾದ್ರೆ, ಅದಕ್ಕೆ ವಾಶ್ ಮಾಡೋಣ ಅಂತ. ಯಾರು ಹೆಂಗೆ ಅಳ್ತಿದಾರೆ ನೋಡಿ, ನೋಡ್ರಿ ಹೆಂಗೆ ಅಳ್ತಿದಾರೆ ನೋಡಿ. ಫ್ರಿಜ್ಜಲ್ಲಿ ಇರೋದು ಅಲ್ಲಿ ಸೌತೆಕಾಯಿ ತೊಗೊಂಬಂದು ಎಲ್ಲಿ ಬಿಸಾಕಿದ್ದಾರೆ ನೋಡಿ. ಯಾರು ಹಿಂಗೆಲ್ಲ ಮಾಡ್ತಿರೋದು? ಅಳ್ತಾರದು ಯಾರು? ಏನಕ್ಕೆ ಅಳ್ತಾರದು ಹೇಳು? ಎಲ್ಲಿ ಹೋಗೋಣ ಅಯ್ಯನ? ಅವಳಿಗೆ ಇವಾಗ ಎಲ್ಲಾದರೂ ಹೋಗ್ಬೇಕೀಗ. ಎಲ್ಲಿ ಹೋಗೋಣ ಹೇಳು? ಎಲ್ಲಿ ಹೋಗೋಣ? ಹಾಂ ಪೈನ ಮೇಲಾ? ಯಾಕೆ ಯಾಕೆ ಹೋಗ್ಬೇಕು ಪೈನ? ಯಾಕೆ ಹೋಗ್ತೀಯ ಮೇಲೆ? ಏನಕ್ಕೆ ಹೋಗ್ತೀಯ ಹೇಳು? ಮೇಲೆ ಯಾಕೆ ಹೋಗೋದು? ಏನು ಮಾಡೋಣ ಮೇಲೋಗಿ? ಏನು ಮಾಡೋಣ ಹೇಳು? ಬೇಗ ಬರ್ತೀನಿ. ಏನು ಮಾಡೋಣ ಮೇಲೋಗಿ? ಬಿಸಿಲು ನೋಡ್ದಾ ಇನ್ನೂ ಎಷ್ಟಿದೆ? 5:30 ಹಂಗೆ ಹೋಗೋಣ. ಇನ್ನೂ 4:30 ಆಗಿಲ್ಲ ಅಯ್ಯ. 5:30 ಸಾಯಂಕಾಲ ಹೋಗೋಣ. ನೋಡಿ ಟೈಮ್ ನೋಡಲ್ಲಿ ಎಷ್ಟಾಗಿದೆ. ಇವಾಗ ಹೋದ್ರೆ ಫುಲ್ ಕಾಲೆಲ್ಲ ಆಗುತ್ತೆ ಮೇಲೆ. ಸರಿ ಬಾ ಹೋಗೋಣ ನಡಿ. ಅಲ್ಲ ಏನಕ್ಕೆ ನೋಡಿ ಮಂಡಕ್ಕಿ ಹೆಂಗ್ ಬಿಸಾಕಿದ್ಯಾ? ಹಾಂ ಅದೇ ತಿಡು ಹೋಗೋಣ. ಪೈನಾ? ನೀವು ಪೈನ ಏನು ಪೈನ? ಬಾರೆ ಕೈ ಕೊಡು. ಪೈನ ಬೇಡ, ಬಾ ಇಲ್ಲಿ ಹೋಗೋಣ. ಸೈಡಿಂದ ಬಾ, ತುಡಿಬಾರ್ದು. ನಡಿ. ಎಷ್ಟು ಬಿಸಿಲಿದೆ ಗೊತ್ತಾ? 5:30 ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ನಾನು ನಿನ್ನ. ಓಕೆ ನೋಡಿ ಹಿಂಗೆ ಆಡ್ತಾಳೆ ಸಾಯಂಕಾಲ ಆದರೆ. ಇವಾಗ ಚಪ್ಪಲ್ ಹಾಕೊಳಕ್ಕೆ ಹೋಗ್ತಾಳೆ. ಬೇಗ ಬನ್ನಿ ಅಂತೆ. ಯಾರು ನೀನು ಕರ್ಕೊಂಡು ಹೋಗೋರು? ನಿನ್ಗೇನಾದ್ರು ಹೇಳೋದು ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಒಳಗೆ ಹೋಗ್ತೀನಿ. ಬಾಯ್. 5:30 ಹೋಗೋಣ. ನೋಡಿ ಯಾವ ಡೈಲಿ ಹಿಂಗೆ ಮಾಡ್ತಾಳೆ ನೋಡಲ್ಲೋ. ಎಲ್ಲಿಲ್ಲ ಅಲ್ಲಿ ಅಕ್ಕ ನೋಡಿ ಹೆಂಗೆ ಕೂಗ್ತಾಳೆ ಅಲ್ಲಿ ಡೋರ್ ಹತ್ರ ನಿಂತ್ಕೊಂಡು. ಯಾರನ್ನ ಕೂಗ್ತಿದ್ಯಾ? ಬನಾನಾ ಚಿಪ್ಸ್ ತಿಂತಾ ಇದ್ದಾಳೆ. ಏನಮ್ಮ ಅದು?
ಏನು ತಿಂತಾ ಇದೀಯಮ್ಮ? ಏನು ತಿಂತಾ ಇದೀಯ ಬಂಗಾರಿ? ಹೇಳಲ್ವಾ? ಏನದ್ರ ಹೆಸರೇನು? ಅಮ್ಮ ಅಮ್ಮ ಅಮ್ಮ, ಏನದ್ರ ಹೆಸರು? ಏನದ್ರ ಹೆಸರು? ಸೊ ಈ ಫುಡ್ ಹಾಕ್ಬೇಕು ಫಿಶ್ಗೆ. ನೋಡಿ ಎಲ್ಲ ಬಿಸಾಗಿದಲ್ಲ ಬಾಲ್ ಎಲ್ಲಂದ್ರಲ್ಲಿ. ಇವಾಗ ಏನಾಗೆ ಮಿಲ್ಕ್ ಕಾಯಿಸ್ತಾ ಇದ್ದೀನಿ. ಈ ಕಡೆ ಸೈಡ್ ನನಗೆ ಟೀ ಇಟ್ಟಿದ್ದೀನಿ. ಏನಮ್ಮೋದು? ಬನಾನಾ ಟಿಪ್ಸ್. ಒಂದು ಫ್ಲೋಲ್ ಹೇಳ್ಬೇಕಂತಾಳೆ, ಬಟ್ ಆಗಲ್ಲ. ಗ್ಯಾಪ್ ಕೊಟ್ಟು ಹಾಂ ಹಾಂ ದೋತು ಅಕ್ಕನಾ? ಸರಿ, ಲಲ್ಲಿ ಬರ್ತಾರೆ ಹೇಳು. ಆ ಕಡೆ ಹೋಗಿದ್ದಾಳೆ. ಇಲ್ಲಿ ನಾನು ಏನು ಮಾಡ್ತೀನಿ, ಲಾಸ್ಟಲ್ಲೆಲ್ಲ ಬಾಯ್ಲ್ ಆಗಿರುತ್ತಲ್ವ, ಆವಾಗ ನಾನು ಇದು ಆ್ಯಡ್ ಮಾಡ್ಕೊತೀನಿ, ಏನು ಬೆಲ್ಲದ್ದು ಪೌಡರ್. ಇಲ್ಲಾಂದರೆ ಸ್ಟಾರ್ಟಿಂಗೇ ಆ್ಯಡ್ ಮಾಡಿಕೊಂಡ್ರೆ ಹೊಡೆದೋಗ್ಬಿಡುತ್ತೆ. ಅದಕ್ಕೆ ಸೊ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಅಷ್ಟು ಸ್ವೀಟ್ ಇರಲ್ಲ ಅದಕ್ಕೆ ಇಷ್ಟು. ಸೊ ಇದು ಆ್ಯಡ್ ಮಾಡಿದ ತಕ್ಷಣ ಆಫ್ ಮಾಡ್ಕೊಬಿಡ್ತೀನಿ ಸ್ಟವ್. ಅಷ್ಟೇ, ಅದು ಬೇಗ ಮೆಲ್ಟ್ ಆಗಿಬಿಡುತ್ತೆ ಇದು. ಸೊ ಟೀ ರೆಡಿ ಆಯಿತು. ಅವಳಲ್ಲಿ ಆಟಾಡಕ್ಕೆ ಹೋಗಿದ್ದಾಳೆ. ಅಷ್ಟು ಅವಳು ಬರೋಷ್ಟಿಗೆ ತಣ್ಣಗಾಗುತ್ತೆ ಹಾಲು. ಅಷ್ಟೊತ್ತಿಗೆ ನಾನು ಟೀ ಕುಡಿದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫುಲ್ ಅಳ್ತಾ ಇದ್ದು ಟೆರೆಸ್ ಹೋಗೋಣ ಮೇಲೆ ಪೈನ ಅಂತ ತಲೆ ತಿಂದಾಗ್ಬಿಡ್ಲಂದು. ಸರಿ ಬಿಡು ಇಷ್ಟೊಂದು ಕೇಳ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋಗಿದ್ವಿ. ನಮ್ಮ ಮನೆ ಎದುರುಗಡೆ ಅವರು ಬಂದಿದ್ದರು. ಸೊ ಹೋಗಿ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿದ್ವಿ. ಇವಳು ಕೂಡ ಸ್ವಲ್ಪ ಆಟ ಆಡಿದ್ಲು ಚೆನ್ನಾಗಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಮೇಲೆ ಹೋದಾಗೆ ಅವಳು ಸ್ವಲ್ಪ ನಿದ್ದೆ ಬರೋ ಥರ ಇತ್ತು. ಸೊ ಗೊತ್ತಿತ್ತು ಫುಲ್ ನಿದ್ದೆ ಬಂದಿದೆ ಅಂದ್ಬಿಟ್ಟು ಕರ್ಕೊಂಬಂದೆ. ಹಾಲು ಕಾಯಿಸಿ ಇದ್ದೆ, ಕುಡಿಲೇ ಇಲ್ಲ. ಹಂಗೆ ಬೇಡ ಅಂದ್ಬಿಟ್ಟು ನಿದ್ದೆ ಇತ್ತಲ್ಲ, ಸರಿ ಬಿಡು ಏನಕ್ಕೆ ಅಂತ ನಾನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಮಲಗಿದ್ದಾಳೆ. ಎದ್ಮೇಲೆ ನೋಡ್ತೀನಿ, ಇನ್ನೊಂದು ಸರಿ ಟ್ರೈ ಮಾಡ್ತೀನಿ ಕುಡ್ಸೋಕ್ಕೆ ಹಾಲನ್ನ. ಕುಡ್ದಿಲ್ಲ ಅಂದರೆ ಇನ್ನೂ ಇಲ್ಲ, ಡೈರೆಕ್ಟ್ ಊಟ ಮಾಡಿಸೋದು. ಸೊ ಅವಳು ಮಲ್ಕೊಂಡಿದ್ದಾಳೆ. ಬೇಗ ದೇವ್ರ ಪೂಜೆ ಮಾಡ್ಬೇಕು. ಸಾಯಂಕಾಲ 6 ಗಂಟೆ ಇನ್ನೇನು ಆಗಕ್ಕೆ ಬಂತು. ಇಲ್ಲಿ ಇನ್ನೂ 5 ನಿಮಿಷ ಇದೆ 6 ಗಂಟೆಗೆ. ಎಲ್ಲ ಫಸ್ಟ್ ಮಲಗಿಸ್ಬಿಡ್ತೀನಿ. ಅವಳು ರೂಮಲ್ಲೇ ಅಲ್ಲಿ ಮಲಗಿಸ್ಬಿಟ್ಟೆ. ಎಲ್ಲಿ ಸೌಂಡ್ ಆಗುತ್ತೆ, ಸುಮ್ಮನೆ ಕರೆಕ್ಟಾಗಿ ನಿದ್ದೆ ಆಗಲ್ಲ ಅಂತ ನಮ್ಮ ಮನೆ ಎದುರುಗಡೆ ಅವರು ಮಿಲೆಟ್ ನೂಡಲ್ಸ್ ಬರುತ್ತಲ್ಲ ಅದರಿಂದ ಮಾಡಿದ್ರಂತೆ, ಕೊಟ್ಟಿದ್ದಾರೆ. ಇವಾಗ ಇದೆ, ಮರ್ತೇ ಬಿಟ್ಟಿದ್ದೀನಿ ಒಣಗಾಕೋಕ್ಕೆ. ಕಿರಣ್ ಆಫೀಸಿಂದ ಬಂದರು. ಏನೋ ಅಲ್ಲಿದ್ದಾಳೆ ಆಟ ಆಡ್ಕೊಂಡು. ಇವಾಗೇ ಹೋಗಿದ್ದವಳು. ಇವತ್ತೇನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಆಟ ಮಾಡ್ತಾವಳೆ. ಸೊ ಇವಾಗ ಓದ್ಲಿಗೆ ಹೆಂಗೆ ಮಾಡ್ಕೊಂಡೆ ಕೆಲಸ, ಹೆಂಗೋ ಮಾಡಿಕೊಂಡೆ. ಅಡುಗೆ ಮಾಡಿದ್ದೀನಿ, ಕುಷ್ಕ ಮಾಡಿದ್ದೀನಿ. ಸೊ ಬಂದರು. ನಾನು ಕರಿತಾ ಇದ್ದಾರೆ ಕಿರಣ್. ಎಲ್ಲೋಗಿದೆ ಅಯ್ಯೋ? ಹಾಂ, ಯಾರು ಬಂದಿದ್ದಾರೆ? ಇವಾಗ ನೀನು ಯಾರು ಎತ್ಕೊಂಡಿರೋದು? ಎಲ್ಲೋಗಿದ್ರು ಪಪ್ಪ? ಆಫೀಸ್ ಹೋಗಿದ್ದಾರೆ. ನಿನಗೇನೋ ತೊಗೊಂಬಂದಿದ್ದಾರಂತೆ ಪಪ್ಪ. ಸಾಬುದಾನ ನಿಪ್ಪಟ್ಟು. ಏನು ಸಾಬುದಾನ? ಡೀಪ್ ಫ್ರೈ ಅಲ್ಲ, ಅವಳು ತಿನ್ಬೋದಾ? ಸುಮ್ಮನೆ ಕೆಮ್ಮಾಗ ಚಿಕ್ಕಿ ತಂದೆ ಏನಚ್ಚು ಏನದು ಚಿಕ್ಕಿ ನಂಗೆ ಅದು ಬೇಕಿತ್ತು. ಅದಲ್ಲ, ನಿನ್ನೆ ಇತ್ತಲ್ಲ ಕೊಬ್ಬರಿದು, ಮಸ್ತಿತ್ತದು. ಏನೋ ಕೂಡ ಫುಲ್ ಇಷ್ಟಪಟ್ಟು ತಿಂತಾ ಇದ್ಲು. ಇದು ಸಾಬುದಾನದ್ದೇನೋ ತಗೊಂಬಂದಿದ್ದಾರೆ, ಏನೋ ತಿನ್ಬೋದಂತ. ಬೇಕಯ್ಯೋ? ಕುರ್ಕುಲ್ ತಿನ್ನಿ. ಇವಳಿಗೂ ಇಷ್ಟ. ಅಪ್ಪ ಮಗಳು ಸರಿಯಾಗಿದ್ದಾರೆ. ಹಿಡ್ಕೊ. ನಾಳೆ ನೋಡು, ಅಕಸ್ಮಾತ್ ಸಿಕ್ಕಿದ್ರೆ ತೊಗೊಂಬಾದು. ಯಾಕೆ ನಾಳೆ ಕೇಳ್ದ? ಓಕೆ, ಜಾಸ್ತಿ ತಗೊಂಬ. ಜಾಸ್ತಿ ತಗೊಂಬ. ಒಂದೂ ಇರಲಿಲ್ವಾ? ಅಯ್ಯೋ ರಾಮ, ನೀನೇ ಅಭ್ಯಾಸ ಮಾಡಿಸಿ ತಿನ್ನಿಸಿ. ಅದೇ ಜಾಸ್ತಿ ಸೆಲ್ಲಿಂಗ, ಬಟ್ ಅಷ್ಟು ಚೆನ್ನಾಗಿದೆ, ಟೇಸ್ಟಿ ಮಸ್ತಾಗಿರ್ತದೆ. ಆ್ಯಕ್ಚುಲಿ ನಿನ್ನೆ ಕಿರಣ್ ತೊಗೊಂಬಂದಿದ್ರು. ಓಪನ್ ಅಂತ ಸ್ಟಾರ್ಟಿಂಗ್ ಅವಳದು. ಓಪನ್ ಮಾಡಬೇಕಾ? ಏನು ಮಾಡಬೇಕು? ಓಪನ್ ಮಾಡಿ. ಅದು ಏನು ಮಾಡೋದು ಅದನ್ನು? ಅದೇನದು? ಸಾಬುದಾನ ಅಂತವಳೆ. ಸಾಬಾನ ಏನು ಅದು? ಏನು ಮಾಡೋದು ಅದರಿಂದ? ಅದೇನು ಮಾಡೋದು? ಅಯ್ಯೋ, ಓಪನ್ ಮಾಡೋವರೆಗೂ ಬಿಡಲ್ಲ. ಈಗ ತರಲ್ಲ ಸಿದರು? ತರಬೇಕಾ? ನೋಡಿ ಬಿಡಲ್ಲ. ನಾನ್ ಸ್ಟಾಪ್ ಓಪನ್ ಅಂತ ಕೈ ನೋಡೋದು.
ಏಯ್ ನೀರಲ್ಲಿ ಎಷ್ಟೊತ್ತಿದ್ದಯ್ಯ? ನೀರಲ್ಲಿ ಆಟ ಆಡಿದಾಳ? ಹಾ ಅಲ್ಲಿ ಅವ್ರ ಮನೇಲಿ ಆಡಿರ್ತಾಳೆ. ನೀರಲ್ಲಿ ಆಟ ಆಡ್ತಿದ್ದ ಅಲ್ಲಿ, ಅದಕ್ಕೆ ಖುಷಿ ಬರೋದಿಲ್ಲ ಅವಳಿಗೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಮಾಡೋಕ್ಕಾಗತ್ತೆ ಖುಷಿ. ಅದಕ್ಕೆ ಇಲ್ಲಿದ್ದರೆ ಏನು ಕೂಡ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ತಾಳೆ. ಕರೆದ್ರೂ ಬರಲ್ಲ ಅದಕ್ಕೆ. ನೋಡಿ ಅದೇನು ಮಾಡೋದೀಯ? ಅದು ಏನು ಮಾಡ್ತಾರೆ ಅದರಿಂದ? ಏಯ್ ಏನು ಮಾಡೋದು ಹೇಳ? ತಿನ್ನೋದ ಅದು? ತಿನ್ನೋದಂತ ಗೊತ್ತಾ ನಿನಗೆ? ಚೆನ್ನಾಗಿದೆಯಾ? ಅಪ್ಪ ಎಷ್ಟು ಕ್ರಿಸ್ಪಿ ಇದೆ. ವಾವ್, ಚೆನ್ನಾಗಿದೆ. ಅಲ್ಲೋಳು ಅವಳು ಕಡ್ದ್ಬಿಟ್ಲು ಹಂಗೆ ಮುಂದೆ ರ್ಯಾಬಿಟ್ ಅಲ್ಲಿಂದ. ಚೆನ್ನಾಗಿದೆ ಅಯ್ಯೋ. ಓ ಸ್ವಲ್ಪ ಖಾರ ಇದೆ ಅನ್ಸುತ್ತಲ್ಲ ಅಲ್ಲ? ಸಾಕು ತಿನ್ನೋದು ಇಲ್ಲ ಅಂತೆ. ನಿನಗಾಗಲ್ಲ ಬಿಡು, ಚೆನ್ನಾಗಿದೆ. ಆಫೀಸಲ್ಲಿ ವುಮೆನ್ಸ್ ಡೇಗೆ ಬಂದಿದ್ದಾರೆ. ವುಮೆನ್ಸ್ ಡೇಗೆ ಇವೆಲ್ಲ ತಂದಿದ್ದು ಸ್ಟಾಲ್ಸ್ ಇದೆ ಫುಲ್ಲು. ಹಾಂ ಹಾಂ, ಚೆನ್ನಾಗಿದೆ. ಏನಂತಿದ್ಯಾ? ಬಾಮಚ್ಚಿ ಅಂತೆ ನೋಡ್ರಿ. ಬೆಳಿಗ್ಗೆ ಸಾಯಂಕಾಲ ಹಾಕಿದ ಜುಟ್ಟು ರಾತ್ರಿ ಅಷ್ಟಿಗೆ ಅವತಾರ ಆಗಿರುತ್ತೆ. ಹಿಂಗಾಗಿರುತ್ತೆ ಜುಟ್ಟು. ಓಯ್ ಎಲ್ಲಿ ಜುಟ್ಟು ತೋರಿಸು. ಅವತಾರ ಹೆಂಗ್ ಬಿಚ್ಚಾಕೊಂಡಿದೆ ನೋಡಿ. ಬಾ ಹೋಗಿ ಮಲ್ಗನ. ಬಾ ಬಾ, ಟೈಮ್ ಆಯ್ತು. ಬಾ, ಎಷ್ಟು 10:40 ಆಯ್ತು. ಬಾಮು ಸಾಚಿ ಮಾಡಲ್ವಾ? ಕುಕ್ಕಿ ನೋಡಿ ಹೆಂಗ್ ಬಿಸಾಕಿದ್ಯಾ ಅಲ್ಲಿ. ಎತ್ಕೋ ಕುಕ್ಕಿನ, ಎತ್ಕೋ. ಎಲ್ಲ ಬಿಸಾಕದೆ. ಇಲ್ಲಿ ಹುಡುಗಿ ಇಲ್ಲಿ ಟವಲ್ ತಂದು ಬಿಸಾಕೊಳ್ಳ. ಅಲ್ಲಿ ಅದು ಬಿಸಾಕಿದ್ದಾಳೆ, ಅಲ್ಲಿ ಕುಕ್ಕಿ ಬಿಸಾಕಿದ್ದಾಳೆ. ಸರಿ ಬಾ ಹೋಗೋಣ, ತಚ್ಚಿ ಮಾಡೋಣ. ಟೈಮ್ ಆಯ್ತು. ಆಯ್ತು ಅಯ್ಯೋ ಅಮ್ಮ ಕೂತ್ಕೊಂಡೆ. ಕೂತ್ಕೊಂಡೆ ತಳ್ಳೆ. ಯಾರು ಹೇಳ್ಕೊಟ್ರಂಗೆ? ಹೋಗ್ತೀನಿ ಅವನಿಗೆ ಓಯ್ ಅಂತೀಯ ನೀನು. ಮತ್ತೆ ಓಯ್ ಅಂತೀಯ ನನಗೆ? ಮತ್ತೆ ಓಯ್ ಅಂತೀಯ? ಓಯ್ ಅಂದೆ ನನಗೆ ನೀನು. ನಿದ್ದೆ ಬಂದಿದೆ, ಕಣ್ಣು ಉಸ್ತಾ ಇದ್ದಾಳೆ. ಆದರೂ ಇಷ್ಟು ಡ್ರಾಮಾಗಳು ಬರಲ್ವಾ? ಆಯ್ತು ಕಿಚನ್ ಬಾ. ಅಯ್ಯೋ ಸರಿ ಆಯ್ತು, ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಹೋಗಿ ನಾನು ಹಾಲಲ್ಲೇ. ಅಲ್ಲಿ ಪಪ್ಪ ಹತ್ರ ಹೋಗಿ ಸ್ವಲ್ಪ. ಯಾಕೆ ಬರೀ ನನ್ನೇ ತಲೆ ತಿಂತೀಯ? ಬೆಳಿಗ್ಗೆಯಿಂದ ನನ್ನ ತಲೆ ತಿಂದು ಸಾಕಾಗಿಲ್ವಾ? ಅಲ್ಲೋಗಿ ಪಪ್ಪ ಹತ್ರ ಹೋಗಿ ಸ್ವಲ್ಪ. ಸೊ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಬಾದಾಮ್ ಕೂಡ ನೆನೆಸಿದ್ದೀನಿ ನಾಳೆಗೆ. ಎಲ್ಲ ಕ್ಲೀನ್ ಮಾಡಿದೆ, ಸಿಂಕೆಲ್ಲ. ಮತ್ತು ಇವಾಗ ಊಟ ಮಾಡಿದ್ದು ಆಗಿದೆ. ಹಾಂ ಸರಿ ಹೋಗೋಣ ಪಾಪ, ಮಲ್ಗೋಣ. ಟೈಮ್ ಆಯಿತು. ಸೊ ಅವಳು ನೈಟ್ ಮಲಗಬೇಕಾದ್ರೆ ನಾನು ಇವಾಗ ಒಂದು ವಾರದಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಏನಂದರೆ ಇನ್ ಕೇಸ್ ಆಕ್ಸಿಡೆಂಟಾಗಿ ಏನಾದರೂ ರೀಸಸ್ ಮಾಡಿದ್ರೆ, ಪೀ ಮಾಡಿದ್ರೆ ಬೆಡ್ ಆಚೆ ಏನೂ ಆಗೋಲ್ಲ. ಅವಳಿಗೂ ಡ್ರೈ ಫೀಲ್ ಆಗುತ್ತೆ. ಒನ್ ಟೈಮ್ ಪೀ ಕೂಡ ಅದು ತಡೆಯುತ್ತೆ. ತುಂಬ ಚೆನ್ನಾಗಿದೆ. ಸೊ ಯೂಸ್ ಮಾಡೋಕ್ಕಾಯ್ತು ಒಂದು ವಾರ. ಸೊ ನೈಟ್ ಯೂಶಲಿ ಅವಳು ಮಾಡೋದೇ ಇಲ್ಲ ಬೆಡ್ ಮೇಲೆ. ಸೊ ಮತ್ತು ಬೆಳಗ್ಗೆ ಟೈಮಲ್ಲಿ ನಾನು ಬರುತ್ತಲ್ಲ ಪ್ಯಾಡೆಡ್ ಅಂಡರ್ವೇರ್ ಅದು, ಮತ್ತು ಇನ್ನೊಂದು ಲಾಕ್ ಮಾಡೋದು, ಆ ಥರದ್ದು ಯೂಸ್ ಮಾಡ್ತೀನಿ. ಪ್ಯಾಂಟೀಸ್ ಎಲ್ಲ ಯೂಸ್ ಮಾಡ್ತೀನಿ. ಯೂಶಲಿ ಅವಳು ಮಾಡಲ್ಲ, ಯಾಕಂದರೆ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀನಲ್ಲ ಹೋಗಿ ಬಂದು ವಾಶ್ರೂಮ್ಗೆ. ಸೊ ಇದೇ ಥರ ಸ್ಲೋ ಆಗಿ ಅಭ್ಯಾಸ ಆಗಿಬಿಟ್ಟಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಮನೆ ದೇವ್ರದ್ದು ಜಾತ್ರೆ ಇದೆ ಅಂತೆ. ಸೊ ಅದಕ್ಕೆ ಪೂಜೆ ಮಾಡಬೇಕು. ಎಲ್ಲ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಆಯಿತು. ಇದು ನಾನು ಏನಾಗಿ ತಲೆ ಸ್ನಾನ ಮಾಡಿದೆ, ಮಲ್ಕೊಂಡಿದ್ದಾಳೆ. ನಾನು ಇವಾಗೆಲ್ಲ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಪೂಜೆ ಮಾಡಬೇಕು. ಆ್ಯಕ್ಚುಲಿ ಬೆಳಿಗ್ಗೆ ಪೂಜೆ ಕಿರಣ್ ಮಾಡಿಬಿಟ್ಟು ಆಫೀಸ್ಗೆ ಹೊರಟಿದ್ದಾರೆ. ಮತ್ತು ಸಾಯಂಕಾಲ ಇನ್ನೊಂದು ಸರಿ ನೀಟಾಗಿ ನಾನು ಮತ್ತೆ ಪೂಜೆ ಮಾಡಬೇಕು. ಅವಳೆದೊಳಕ್ಕೆ ಮುಂಚೆ ಅಡುಗೆ ಕೂಡ ಮಾಡಬೇಕಿನ್ನು. ಅವಳಿಗೆ ತಲೆ ಸ್ನಾನ ಮಾಡಿ ಮಲಗಿಸಿದೆ. ಅವಳಿಗೆ ಸ್ವಲ್ಪ ಮೋಷನ್ ಆ ಥರ ಆಗ್ಬಿಟ್ಟಿದೆ. ಏನೋ ಗೊತ್ತಿಲ್ಲ, ಸ್ವಲ್ಪ ಬೆಳಿಗ್ಗೆಯಿಂದ ಒಂದು 3 ಟೈಮ್ಸ್ ಆಯಿತು. ಸ್ವಲ್ಪನೇ ಒಂಥರ ಇರಿಟೇಷನ್ ಆಗ್ತಾ ಇದ್ದಾಳೆ. ಸೊ ಮಲ್ಕೊಂಡಿದ್ದಾಳೆ. ಕಿರಣ್ ಕೂಡ ತುಂಬ ವರ್ಕ್ ಇದೆ. ಬೆಳಿಗ್ಗೆ ಹೋದರೆ ತುಂಬ ಲೇಟಾಗೆ ಬರ್ತಾಯಿದ್ದಾರೆ ಮನೆಗೆ, ವರ್ಕ್ ಇದೆ ಅಂತ. ಸೊ
ಸೊ ನನಗೂ ಅರ್ಥ ಆಗುತ್ತೆ, ಸರಿ ಅವ್ರ ವರ್ಕ್ ಇದೆ ಬಿಡು ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಆ್ಯಕ್ಚುಲಿ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸಿರಿ ಕೂಡ ಬಂದಿದ್ದಾಳೆ ನನ್ನ ತಂಗಿ. ಅವಳದು ಆಫೀಸು ಇರುತ್ತಲ್ವ, ಒಂದು ವಾರ ಹೋಗೋಕ್ಕಿರುತ್ತೆ ಆಫೀಸ್ಗೆ. ಸೊ ಬಂದಿದ್ದಾಳೆ, ಎಷ್ಟೊಂದು ದಿನದಿಂದ ಕರೀತಾ ಇದ್ದಾಳೆ, ಹೋಗೋಕ್ಕೆ ಆಗ್ತಾಯಿಲ್ಲ. ಲಾಸ್ಟ್ ಟೈಮ್ ಕೂಡ ಹೋಗಿ 5 ದಿನ ಬೇರೆ ಇದು ಬಂದುಬಿಟ್ಟಿದ್ನ. ಇವಾಗ ಮತ್ತೆ ಕಿರಣು ಏನಿದು ಮತ್ತೆ ಹೋಗ್ತಾಳೆ ಅಂತ ಅಂದ್ಕೊತಾರೆ ಅಂತ. ಓಕೆ ಬೇಡ ಬಿಡು, ಪಾಪ ಅವ್ರಿಗೂ ಬೋರ್ ಆಗುತ್ತೆ. ಆಫೀಸಿಂದ ಬಂದಮೇಲೆ ಇಯಾನ ಇದ್ದರೆ ಅಟ್ಲೀಸ್ಟ್ ಸ್ವಲ್ಪ ವರ್ಕ್ ಪ್ರೆಷರ್ಗೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ, ಇಯಾನ ಜೊತೆ ಆಟ ಆಡ್ಬೋದು, ಸ್ಟ್ರೆಸ್ ಆಗಿರುತ್ತಲ್ಲ ಅಂತ. ಆಫೀಸ್ ಮುಗಿಸ್ಕೊಂಬಂದರೆ ಮನೆ ಖಾಲಿ ಇದ್ದರೆ ಅವ್ರಿಗೂ ಬೇಜಾರಾಗುತ್ತೆ ಅಂತ ನಾನು ಅರ್ಥ ಮಾಡಿಕೊಂಡು ನಾನು ಜಾಸ್ತಿ ಕೇಳೋಕ್ಕೆ ಹೋಗಿರಲಿಲ್ಲ. ಇಲ್ಲಾಂದರೆ ಯಾವಾಗೋ ಹೋಗ್ಬಿಡ್ಬೋದಿತ್ತು. ಸರಿ ಬೇಡ ಬಿಡು ಅಂದ್ಬಿಟ್ಟು ಇನ್ನೇನು ಸಿರಿ ಇನ್ನೂ ಒಂದು ದಿನದಲ್ಲೇ ಓಡ್ಬಿಡ್ತಾಳೆ ರಿಟರ್ನ್ ಮತ್ತೆ ಹುಬ್ಳಿಗೆ. ತುಂಬ ಮಿಸ್ ಮಾಡ್ತಾಯಿದ್ದೀನಿ ಇಯಾನ ಅಂತ ಅಂದ್ಕೊಂಡು ಅವರೇ ಬರೋಣ ಅಂತ ಅಂದ್ಕೊಂಡ್ರು. ಆ್ಯಕ್ಚುಲಿ ತಂಗಿ ತಮ್ಮ ಅಮ್ಮ ಎಲ್ಲ ಕಾರಲ್ಲಿ ಬರೋಣ ಅಂತ ಅಂದ್ಕೊಂಡ್ರು. ಬಂದು ಮತ್ತೆ ಅವಳದು ಬಸ್ಸು ಡಿಲೇ ಆಗಿಬಿಡುತ್ತೆ ಗೊತ್ತಲ್ಲ, ಅಲ್ಲಿ ಇಲ್ಲಿ ಬರೋದು ಅಂದ್ಬಿಟ್ಟು ಅದಕ್ಕೆ ನೀವೇ ಬಂದುಬಿಡಿ, ನಾನು ಮತ್ತೆ ಡ್ರಾಪ್ ಮಾಡೋಕ್ಕೆ ಬರ್ತೀನಿ ಅಂತ ಮಂಜು ಹೇಳ್ತಾ ಮತ್ತೆ ನಾನು ರಿಟರ್ನ್ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದಾನೆ. ಸೊ ಅದೇ ಯೋಚನೆ ಮಾಡ್ತಿದ್ದೀನಿ ಏನು ಮಾಡೋದು ಅಂತ. ಕಿರಣ್ಗೆ ಕಾಲ್ ಮಾಡಿದ್ದೆ, ರಿಸೀವ್ ಮಾಡಿದ ತಕ್ಷಣ ಏನು ಹೋಗ್ಬೇಕಾ ಅಂತ ಅಂದ್ಬಿಟ್ರು, ಅರ್ಥ ಮಾಡ್ಕೊಬಿಟ್ರು. ನಾನು ಅದಕ್ಕೆ ಮಾಡಿದ್ದೀನಿ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಅಂದರೆ ಒಂದು ಟೈಮ್ ಕೇಳಿದ್ನಲ್ಲ, ಸೊ ಅವ್ರಿಗೆ ಗೊತ್ತು, ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಏನು ಅಮ್ಮ ಮನೆಗೆ ಹೋಗ್ತೀಯಾ ಅಂತ ಕೇಳಿದ್ರು. ಗೊತ್ತಿಲ್ಲ, ಒಂದೇ ದಿನಕ್ಕಲ್ವಾ, ಸೊ ಹೋಗ್ಬಿಟ್ಟು ಹಂಗೆ ಮತ್ತು ನೆಕ್ಸ್ಟ್ ಡೇನೇ ಬಂದುಬಿಡ್ಬೇಕು. ಸೊ ಬಟ್ಟೆ ಜಾಸ್ತಿ ಏನು ಇಟ್ಕೊಂಡು ಹೋಗೋಲ್ಲ, ನೋಡೋಣ ಹೇಗಾಗುತ್ತೆ ಏನೋ ಅಂತ. ಕಿರಣ್ ಸಾಯಂಕಾಲ ಆದರೆ ಬಂದರೆ ನಿನಗೆ ಕ್ಯಾಬ್ ಆದರೂ ಬುಕ್ ಮಾಡ್ತೀನಿ, ಇಲ್ಲಾಂದರೆ ಬಸ್ ಇದೆ ಡೈರೆಕ್ಟ್ ಇಲ್ಲಿದ್ದ ಅಮ್ಮ ಮನೆಗೆ. ಅದು ಸಿಗೋದು ಕಷ್ಟ, ಯಾವಾಗ ಏನು ಟೈಮಿಂಗ್ಸ್ ಐಡಿಯಾನೇ ಇಲ್ಲ ಬಸ್ಸಿಂದ ನಮಗೆ. ಸೊ ನೋಡ್ತೀನಿ, ಸಿಕ್ಕಿದ್ರೆ ಅದೇ ಓಕೆ, ಇಲ್ಲಾಂದರೆ ಕ್ಯಾಬ್ ಹಚ್ಚಿಸ್ತೀನಿ, ಮೆಟ್ರೋಯಿಂದ ಹೋಗುವ ಅಂತ. ನನಗೆ ಇವಳು ಒಬ್ಬಳೇ ಕರ್ಕೊಂಡು ಹೆಂಗಪ್ಪ ಮೆಟ್ರೋಲ್ಲಿ ಹೋಗೋದು ಅನ್ನೋ ಟೆನ್ಷನು. ಯಾವತ್ತೂ ಹೋಗಿಲ್ಲಲ್ಲ ಒಬ್ಬಳೇ ಈ ಥರ ಮೆಟ್ರೋಲ್ಲಿ ಅವಳ ಕರ್ಕೊಂಡು, ಯಾರಾದರೂ ಒಬ್ಬರು ಜೊತೆಲಿ ಇದ್ದೇ ಇರ್ತಾರೆ. ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ. ಅವಳಿದೊಳಗೆ ಮುಂಚೆ ಬೇಗ ಅಡುಗೆ ಮಾಡಿಬಿಡ್ತೀನಿ ಹೇಳೋಣ ಅಂತ ಅಂದ್ಕೊಂಡಿದ್ನಲ್ಲ. ತುಂಬ ಚೆನ್ನಾಗಿದೆ. ನನಗಂತೂ ಇವಾಗ ಸಮ್ಮರ್ ಸೆಕೆಗೆ ಎಷ್ಟು ಇರಿಟೇಷನ್ ಆಗುತ್ತಂದರೆ ಇದು ಹಾಕ್ಕೊಂಡಾಗ ನನಗೆ ಆರಾಮಾಗಿ ಅನಿಸುತ್ತೆ, ಒಂಥರ ಚೆನ್ನಾಗಿದೆ. ಕಾಟನ್ ಬಟ್ಟೆ, ಇಲ್ಲಿ ಟೈ ಕೂಡ ಮಾಡ್ಬೋದು ಅಡ್ಜಸ್ಟ್, ಮತ್ತು ಪಾಕೆಟ್ ಕೂಡ ಇದೆ. ಸಾರಿ, ಈ ಕಡೆ ಇದೆ, ಈ ಕಡೆ ಫುಲ್ ಪಾಕೆಟ್ ಇದೆ, ಫುಲ್ ಲೆಂತಿ ಆಗಿದೆ, ಇಲ್ಲಿವರೆಗೂ ಇದೆ. ಏನಿದೆ ಪಾಕೆಟಲ್ಲಿ ಟಿಶ್ಯೂ ಇಟ್ಕೊಬಿಟ್ಟಿದ್ದೀನಿ ನೋಡಿ. ಸೊ ಚೆನ್ನಾಗಿದೆ ಬಟ್ಟೆ ಇಲ್ಲಿವರೆಗೂ. ಕಲರ್ ಕೂಡ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿರುತ್ತೆ. ಈ ಸೆಕೆಗಂತೂ ಯಪ್ಪ ಆರಾಮ್ ಆಚೆ ಹೋಗ್ಬೇಕಂದ್ರೂ ಹಾಕ್ಕೊಂಡು ಹೋಗ್ಬೋದು, ಅಷ್ಟು ಡೀಸೆಂಟ್ ಆಗಿದೆ, ಚೆನ್ನಾಗಿದೆ. ಸೊ ಇದ್ರ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ. ಐ ಥಿಂಕ್ ಫ್ಲಿಪ್ಕಾರ್ಟೇನೋ ಅಮೆಝಾನಲ್ಲಿ ಎಲ್ಲೋ ತೊಗೊಂಡಿದ್ದೆ, ಚೆಕ್ ಮಾಡಿ ಶೇರ್ ಮಾಡ್ತೀನಿ. ಇನ್ ಕೇಸ್ ನಿಮಗೂ ಬೇಕಿದ್ರೆ ಚೆಕ್ ಮಾಡಿ. ಸೊ ಅಮ್ಮ ಮನೆಗೆ ಹೋಗೋಣ ಅಂತ ರೆಡಿ ಆದೆ. ಇಯಾನ ಕೂಡ ಮಲ್ಕೊಂಡ್ಲು. ಬಟ್ ಕಿರಣ್ ಬರೋಷ್ಟಿಗೆ ಆಗಲಿಲ್ಲ, ಟೈಮಾಗಿ ಹೋಗ್ಬಿಟ್ಟಿತ್ತು. ಕಿರಣ್ ಕೂಡ ಫುಲ್ ಟಯರ್ಡ್ ಆಗಿದ್ರು. ಬಸ್ ಕೂಡ ಮಿಸ್ ಆಯಿತು, ಮತ್ತು ಕ್ಯಾಬಲ್ಲಿ ಲೇಟ್ ಆಗಿಬಿಡುತ್ತೆ ಹೋಗೋದು, ಮತ್ತೆ ಚೇಂಜ್ ಮಾಡಬೇಕು ಅಂತ ಬೇಡ ಅಂತ ನಾನು ಸುಮ್ಮನೆ ಆದೆ. ಹಾಗೆ ಆನ್ಲೈನಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿದೆ. ಸೆಟ್ ಆಫ್ 2 ಬಂದಿದೆ, ಒಂದು ಚಿಕ್ಕದು ಮತ್ತು ಒಂದು ದೊಡ್ಡದು. ಸ್ಪೇಷಿಯಸ್ ಆಗಿದೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಾನು ಇದನ್ನು ತರಿಸಿದ್ದೆ, ಲೈಕ್ ಬ್ಲೌಸ್ ಎಲ್ಲ ಇದೆಯಲ್ಲ ಅದು ಹಾಕಿಡೋಣ ಅಂತ ತರಿಸಿದ್ದೀನಿ. ಸೊ ನೋಡೋಣ, ಚೆನ್ನಾಗಿದೆ. ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ನಿಮ್ಮ ಜೊತೆ, ಚೆಕ್ ಮಾಡಿ. ಟ್ರಿಪ್ ಎಲ್ಲಿ ಪ್ಲ್ಯಾನ್ ಮಾಡೋದು ಅಂತ ನೋಡ್ತಾ ಇದ್ದಾರೆ. ಸೊ ಎಷ್ಟೊಂದು ಜನ ಕೇಳ್ತಿದ್ರಿ ನಾವು ಮಲೇಷ್ಯಾ ಟ್ರಿಪ್ ಯಾವ ಥರ ಮಾಡಿದ್ದು ಅಂತ. ಕಿರಣ್ ಏನಾದರೂ ಹೇಳ್ತೀಯಾ ಯಾವ ಥರ ನಾವು ಪ್ಲ್ಯಾನ್ ಮಾಡಿದ್ದು? ನಂದೇನಿಲ್ಲ ಇದರಲ್ಲಿ ಕಾಂಟ್ರಿಬ್ಯೂಷನ್, ಕಿರಣ್ದೆ. ಏನಿದ್ರು ಕಿರಣ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನೂ ಗೊತ್ತಿಲ್ಲ, ಹೋಗ್ತಾ ಯಾರು ತಿನ್ಕೊಂಡಿಂದೆ ಡಿಂಗ್ ಡಿಂಗ್ ಅಂತ. ಕಿರಣ್ ಎಲ್ಲಿ ಬುಕ್ ಮಾಡ್ತಾರೆ ಅಲ್ಲಿನೇ. ಸೊ ಏನು ಕಿರಣ್ ಏನಾದರೂ ಪ್ಲ್ಯಾನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದು 6 months ಮುಂಚೆಯಿಂದ ಪ್ಲ್ಯಾನ್ ಮಾಡಬೇಕು. 6 months ಮುಂಚೆಯಿಂದನೇ ಮಾಡಬೇಕಾ? ಓಕೆ, ಏನ ಬಂದ್ಲು ನೋಡಿ ಹೆಂಗೆ ಮಾಡಿದ್ದಾಳೆ. ಬಾ ಪಪ್ಪ ಹತ್ರ ನೋಡಿ, ಪಪ್ಪ ನಿಂಗೇನೋ ತೋರಿಸ್ತಾರೆ. ಸರಿ ಹೇಳು ಮತ್ತೆ. 6 months ಇಂದ ಪ್ಲ್ಯಾನ್ ಮಾಡಬೇಕು. 6 months ಮುಂಚೆ ಪ್ಲ್ಯಾನ್ ಮಾಡಬೇಕು. ಸೊ ಏನಕ್ಕೆ ಅಂದ್ರೆ 6 months ಮುಂಚೆ ಮಾಡಿದ್ರೆ ನಾವು ಯೂಶಲಿ ಹಿಂಗೆ ಮಾಡೋದು ಆಫ್ ಸೀಸನ್. ಸೊ ಸೀಸನಲ್ಲಿ ಮಾಡಿದ್ರೆ ಸುಮ್ಮನೆ ಜನ ಜಾಸ್ತಿ ಇರ್ತಾರೆ, ಆಮೇಲೆ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಆಫ್ ಸೀಸನ್ ಮಾಡಿದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ, ಪ್ಲಸ್ ಜನ ಕಡಿಮೆ ಇರ್ತಾರೆ, ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಸೊ ಅದು ಫಸ್ಟ್ ಥಿಂಗ್. ಓಕೆ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಆಫೀಸಲ್ಲಿ ರಜೆ ಹಾಕೋದು ಅದೆಲ್ಲ ನಾರ್ಮಲ್ ಆಗಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ಬೋದು. ಇಲ್ಲಾಂದರೆ ಸುಮ್ಮನೆ ಸಡನ್ನಾಗಿ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಒಂದು 6 months ಮುಂಚೆಯಿಂದ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಫಸ್ಟ್ ಬಂದ್ಬಿಟ್ಟು ಪ್ಲೇಸ್ ಡಿಸೈಡ್ ಮಾಡೋದು ಎಲ್ಲಿ ಅಂದ್ಬಿಟ್ಟು. ಸೊ ಆಫ್ ಸೀಸನಲ್ಲಿ ಪ್ಲೇಸಸ್ಸು ಎಷ್ಟೊಂದು ಕಡೆ ಇರುತ್ತೆ.
ಸೊ ನಾವು ಚೂಸ್ ಮಾಡಿದ್ದು ಫಸ್ಟು ಮಲೇಷ್ಯಾ. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಮಲೇಷ್ಯಾ. ಸೊ ಇವಾಗ ಸೆಕೆಂಡು ನೋಡ್ತಾ ಇದ್ದೀನಿ ಎಲ್ಲಿ ಅಂದ್ಬಿಟ್ಟು. ಸೊ ಪ್ರೈಸ್ ಎಲ್ಲಿ ಕಡಿಮೆ ಇರುತ್ತೆ ಅದ್ರ ಬೇಸಿಸ್ ಮೇಲ್ಗಡೆ ಪ್ಲ್ಯಾನ್ ಮಾಡೋದು. ಸೊ ಇದರಲ್ಲಿ ಬಂದ್ಬಿಟ್ಟು ಸ್ಕೈ ಸ್ಕ್ಯಾನರ್ ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿ ಸ್ಕೈ ಸ್ಕ್ಯಾನರ್ ಇದೇನು ಪ್ರಮೋಷನ್ ಅಲ್ಲ, ನಾನು ಯೂಸ್ ಮಾಡೋದು ಇದೇ ಥರ. ಓಕೆ, ಸೊ ಬಿಕಾಸ್ ನಾವು ಯಾವುದು ಪ್ಯಾಕೇಜ್ ಟ್ರಿಪ್ ಆ ಥರ ಬುಕ್ ಮಾಡಿಲ್ಲ ಇದುವರೆಗೂ. ಸೊ ಎಲ್ಲ ನಾವೇ ಪ್ಲ್ಯಾನ್ ಮಾಡ್ಕೊಂಡು ಕಾಸ್ಟ್ ನೋಡ್ಕೊಂಡು, ಫ್ಲಕ್ಚುಯೇಟ್ ಆಗ್ತಾ ಇರುತ್ತಲ್ವಾ ಅದು ಪ್ರೈಸ್ ಯಾವಾಗಲೂ ಫ್ಲೈಟ್ದು. ಸೊ ಇವಾಗ ಮೇಕ್ ಮೈ ಟ್ರಿಪ್ ಆ ಥರ ಏನಾದರೂ ಹೋಯ್ತು ಅಂದರೆ ಪ್ಯಾಕೇಜಲ್ಲಿ ಹೋಗ್ಲೇಬೇಕು. ಅದು ಪರ್ ಪರ್ಸನ್ ಕಾಸ್ಟ್ ಆಗುತ್ತೆ. ನಾವು ಅದೇ ಕಾಸ್ಟಲ್ಲಿ ಇಬ್ಬರು ಹೋಗ್ಬಿಟ್ಟು ಬಂದ್ಬಿಡ್ಬೋದು. ನಾವೇ ಪ್ಲ್ಯಾನ್ ಮಾಡ್ಕೋಬೇಕು. ಸಿ ಮೇಜರ್ ಮಾಡ್ತಾರೆ ಅದರಲ್ಲಿ ಎನಿ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಫಸ್ಟ್ ಕಾಸ್ಟ್ ಬರೋದು ಟ್ರಾವೆಲಿಂಗ್ ಕಾಸ್ಟ್, ಆಮೇಲೆ ಸ್ಟೇ, ಆಮೇಲೆ ಫುಡ್ ಇಟ್ ಡಿಪೆಂಡ್ಸ್. ಏನಕ್ಕೆ ಇವಾಗ ನಾವೇ ತೊಗೊಂಡು ಹೋಗ್ತೀವಿ ಫುಡ್, ನಾವು ವೆಜಿಟೇರಿಯನ್ಸ್, ಸೊ ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ. ಸೊ ಒಂದು ಫುಡ್ ಸಿಗಲ್ಲ, ಇಲ್ಲಾಂದರೆ ಏನೋ ತಿನ್ಕೊಂತೀವಿ ಅಷ್ಟೇ. ಸೊ ಅದೊಂದು. ಆಮೇಲೆ ಕಾಸ್ಟ್ ನೋಡ್ಬೇಕು ಮೇನ್. ಓಕೆ, ಎಷ್ಟು ಲೋಯೆಸ್ಟ್ ಆಗುತ್ತೆ ಅಷ್ಟು. ಸೊ ಆಮೇಲೆ ಡೇಟ್ಸ್ ಪ್ಲ್ಯಾನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಡೇಟಲ್ಲಿ ಇವಾಗ ಎಕ್ಸಾಂಪಲ್ಲು ಜುಲೈ ಅಂತ ಒಂದು ಮಂತ್ ತೊಗೊಂಡ್ರೆ, ಸೊ ಜುಲೈ ಮಂತಲ್ಲಿ ಯಾವ್ಯಾವ ಡೇಟ್ಸಲ್ಲಿ ಲೋಯೆಸ್ಟ್ ಪ್ರೈಸ್ ಫ್ಲೈಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಸ್ಕೈ ಸ್ಕ್ಯಾನರಲ್ಲಿ ನೋಡಿದಾಗ. ಸೊ ಇದು ಪ್ಲ್ಯಾನಿಂಗ್ ಫೇಸ್ ಅಲ್ವಾ, ಅದಕ್ಕೆ ಇದನ್ನು ಯೂಸ್ ಮಾಡಿಕೊಂಡು ಆಮೇಲೆ ಯಾವುದಾದ್ರೂ ವೆಬ್ಸೈಟ್ಗೆ ಹೋಗ್ಬಿಟ್ಟು ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಬುಕ್ ಮಾಡೋದು. ಸೊ ದಟ್ ಈಸ್. ಮತ್ತೆ ಇನ್ನೊಂದು ಪ್ರೈಸ್ ಇದಾಗುತ್ತೆ, ಕುಕೀಸ್ ನಾವು ಸರ್ಚ್ ಮಾಡಿರೋದ್ರಿಂದ ಪ್ರೈಸಸ್ ಒಂದ್ಸತಿ ಸರ್ಚ್ ಮಾಡಿದ ತಕ್ಷಣ ಸಿಕ್ಬಿಡಲ್ಲ. ಸೊ ಮಲ್ಟಿಪಲ್ ಟೈಮ್ಸ್ ಮಾಡ್ತಾ ಇರಬೇಕು. ಅದಕ್ಕೆ ಸರ್ಚ್ ಮಾಡಬೇಕಾದ್ರೆ ಇನ್ಕಾಗ್ನಿಟೋ ಮೋಡ್ ಅಂತ ಇದೆ. ಸೊ ಅದ್ರಲ್ಲಿ ಸರ್ಚ್ ಮಾಡಿದ್ರೆ ಅದು ಮೆಮೊರಿಯಲ್ಲಿ ಸ್ಟೋರ್ ಮಾಡಲ್ಲ. ಸೊ ಅದಕ್ಕೆ ಎವ್ರಿ ಟೈಮ್ ರಿಫ್ರೆಶ್ ಮಾಡಿದಾಗೂ ಸೇಮ್ ಪ್ರೈಸ್ ಬರುತ್ತೆ. ಮೇಜರ್ ಫ್ಲೈಟ್ ಕಾಸ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಓಲಾ ಅಥವಾ ಉಬರ್ ಇರುತ್ತಲ್ಲ ಅದರಲ್ಲೇ ಟ್ರೈ ಮಾಡು. ಓಕೆ, ಎಕ್ಸಾಂಪಲ್ ನೀವು ಒಂದೇ ಕಡೆಗೆ 3-4 ಸತಿ ಸರ್ಚ್ ಮಾಡಿದ್ರೆ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೇಮ್ ಕಾಸ್ಟ್, ಸೇಮ್ ಇದು ಲಾಜಿಕ್ ಫ್ಲೈಟ್ ಕಾಸ್ಟೆಲ್ಲ ಇರೋದು. ಸೊ ಅದನ್ನು ಮಾಡಬಾರ್ದು ಆ ಥರ ಅಂದರೆ ಇನ್ಕಾಗ್ನಿಟೋ ಮೋಡಲ್ಲಿ ಸರ್ಚ್ ಮಾಡೋದು. ಇಲ್ಲಿ ನೋಡಿ ಅವಳು ಹೆಂಗೆ ಆಡ್ತಿದ್ದಾಳೆ. ಆ್ಯಕ್ಚುಲಿ ಅಮ್ಮ ಮನೆಗೆ ಹೋಗೋಣ ಅಂತ ಫುಲ್ ರೆಡಿ ಆದ, ಬ್ಯಾಗೆಲ್ಲ ಇಟ್ಕೊಂಡು, ಬಟ್ ಆಗಲಿಲ್ಲ. ಸ್ವಲ್ಪ ಕಿರಣ್ದು ವರ್ಕ್ ಇತ್ತು, ಮತ್ತು ಬಸ್ಸು ಕೂಡ ಮಿಸ್ ಆಗ್ಬಿಡ್ತು ಮತ್ತೆ ಏನಕ್ಕೆ ಅಂತ. ಏನು ಯಪ್ಪ, ಅಮ್ಮ ಮನೆ ಅಂದಿದ್ದು ಇವಳಿಗೆ ಅಜ್ಜಿ ಅಂತ ಬಂದ್ಲು, ಎಲ್ಲ ಅರ್ಥ ಆಗುತ್ತೆ. ಎಲ್ಲಿ ಹೋಗೋಣ? ಅಜ್ಜಿ ಮನೆ. ಆಯಿತು, ನಾಳೆ ಹೋಗೋಣ, ನೋಡೋಣ. ಆದರೆ ಪಾಪ ಎಲ್ಲ ರೆಡಿಯಾಗಿ ಬ್ಯಾಗ್ ಎಲ್ಲ ಇಟ್ಟಿದ್ದೀನಿ. ಅವಳಿಗೆ ತಲೆ ಕೆಟ್ಟೆಲ್ಲ ಸುರಿದ್ಬಿಟ್ಲು ತಂದಿಲ್ಲಿ. ಸೊ ಇದು ನೆಕ್ಸ್ಟ್ ಡೇ ಕಿರಣ್ ಆಟೋ ಬುಕ್ ಮಾಡಿದ್ರು. ಸೊ ಆಟೋಲ್ಲಿ ಅಂದರೆ ಆರಾಮಾಗಿ ಮಲ್ಕೊಬಿಡ್ತಾಳೆ ಅಯ್ಯನ. ಆಟೋ ಹತ್ತಿದ ತಕ್ಷಣ ನನಗೂ ಆರಾಮಾಗಿರುತ್ತೆ, ಆರಾಮಾಗಿ ಕರ್ಕೊಂಡು ಹೋಗ್ಬಿಡ್ಬೋದು ಅಂತ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಸೊ ಕಮರ್ಷಿಯಲ್ಗೆ ಹೋದ್ವಿ, ಯಾಕಂದರೆ ಅಮ್ಮ ಮತ್ತು ನನ್ನ ತಂಗಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದರು. ಸೊ ಅವ್ರು ಬಂದ್ರಲ್ವಾ, ಸೊ ಅಲ್ಲಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ದಂಗೆ ಆಗುತ್ತೆ. ಆಮೇಲೆ ಅಲ್ಲಿದ್ದ ಎಲ್ಲ ಒಟ್ಟಿಗೆ ಮನೆಗೆ ಹೋಗ್ಬೋದು ಅಂತ ನನಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಸೊ ಎಲ್ಲ ಬಂದಿದ್ದೀವಿ. ಸೊ ಅಷ್ಟೇ, ಮತ್ತೆ ಅಮ್ಮ ಮನೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.